ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಕ್ಕ ಕೂತ್ಕೊಳ್ಳಿ ಬಾ. ಮತ್ತೇನಕ್ಕ ಪಾಪು ಏನಂತಿದೆ? ಚೆನ್ನಾಗಿದೆ. ಬೆಂಗಳೂರು ಅಡ್ಜಸ್ಟ್ ಆಯ್ತಾ? ಹ್ಞೂ ಅಕ್ಕ. ಏನೈಶು? ಅದಕ್ಕೆ ಆರಾಮ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅಣ್ಣ ಎಲ್ಲಿದ್ದಾರೆ? ಏನಿಷ್ಟು ದೂರ ಬಂದಿದ್ದು? ಅಲ್ಲಿ ಕೊಟ್ಟಿದ್ದು ಸಾಲದು ಅಂತ ಮನೆವರೆಗೂ ಬಂದು ಕೊಡೋಣ ಅಂತ ಬಂದಿದ್ದೀರಾ? ಆಗಲ್ಲ, ಅದಕ್ಕೆ ಅಣ್ಣನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಸಾಕು ಸ್ವಾಮಿ, ಸಾಕು. ಏನೋ ನೀವು ನಿಮ್ಮ ಬಾಯಾರೆ ಅಣ್ಣ ಅಂತ ಕರೆಯೋದು, ಅದನ್ನ ನಮ್ಮ ಮಾವ ನಂಬೋದು, ಅಲ್ಲಿಗೆ ಬರೋದು, ಆಗ ನಿಮ್ಮ ಮನೆಯವರೆಲ್ಲ ಸೇರಿ ಅವ್ರಿಗೆ ಚಪ್ಲಿಲಿ ಹೊಡೆಯೋದು, ಇದೆಲ್ಲ ಸಾಕು. ನನಗೆ ಗೊತ್ತಿಲ್ಲದೆ ಒಂದು ಕೇಳ್ತೀನಿ. ನಿಮ್ಮ ಸಹವಾಸನೇ ಬೇಡ ಅಂತ ನಾವು ಬೇರೆ ಬಂದಿದ್ದೀವಲ್ವಾ, ಮತ್ತೆ ಏನಕ್ಕೆ ಅಲ್ಲಿಗೆ ಕರ್ಕೊಂಡು ಹೋಗಿ ನಮಗೆ ಅವಮಾನ ಮಾಡಿಸಿದ್ರಿ? ಆಗಲ್ಲ, ಅದಕ್ಕೆ ನಡೆದಿದ್ದು ತುಂಬ ದೊಡ್ಡ ತಪ್ಪೇನೆ. ಇದಕ್ಕೆ ಪೂರ್ತಿಯಾಗಿ ನಮ್ಮನೆ ಜನನೇ ಕಾರಣ. ನಡೆದಿದ್ದನ್ನ ಕೇಳಿ ಮನ್ಸಿಗೆ ನಿಜ ತುಂಬಾನೇ ನೋವಾಯ್ತು. ಅದಕ್ಕೆ ಮುರಳಿ ಅಣ್ಣನ ನೇರವಾಗಿ ಮೀಟ್ ಮಾಡಿ ಸಾರಿ ಕೇಳೋಣ ಅಂತ ಬಂದ್ವಿ. ಅಯ್ಯಯ್ಯಪ್ಪ, ಒಂದ್ ಕಡೆ ನೀವೇ ಬರೆ ಹಾಕೋದು, ಆಮೇಲೆ ಹತ್ತಿ ತಗೊಂಡ್ ಕಚ್ಚುಗಳು ಇಡೋದು, ಇದನ್ನೇ ತಾನೇ ನೀವು ಮೊದ್ಲಿಂದ ಮಾಡ್ಕೊಂಡ್ ಬಂದಿರೋದು. ಒಂದ್ ಮನುಷ್ಯ ಎಷ್ಟು ಸಾರಿ ಅಂತ ಅವಮಾನ ಅನುಭವಿಸೋದು? ಈ ತರ ತಮಾಷೆ ನೋಡೋದೇ ನಿಮ್ ಕೆಲ್ಸ ಆಗೋಯ್ತಾ? ಅದಾಗಲ್ಲ, ಅದಕ್ಕೆ ಇವಾಗ ನಡೆದಿರೋ ಘಟನೆಗೆ ನಾನಾಗ್ಲಿ ದೀಪು ಆಗ್ಲಿ ಕಾರಣ ಅಲ್ವಲ್ಲ. ಬಟ್ ಆದ್ರೂ ಮನ್ಸು ತಡೀಲಿಲ್ಲ. ಹೌದೌದು, ನಿಮ್ಗಂತೂ ಪಾಪದವ್ರ ತರ ವೇಷ ಹಾಕೋದು ತುಂಬಾ ಸುಲಭ ಅಲ್ವಾ? ಇಲ್ಲಿ ನೋಡಿ, ಅದಕ್ಕೆ ನಿಜವಾಗ್ಲೂ ಮನ್ಸಿಗೆ ತುಂಬಾನೇ ಬೇಜಾರಾಗಿದೆ. ಅದಕ್ಕೋಸ್ಕರನೇ ನೇರವಾಗಿ ಅಣ್ಣನ ನೋಡಿ ಕ್ಷಮೆ ಕೇಳೋಣ ಅಂತ ಬಂದಿದೀವಿ. ನಿಮ್ ಸಾರಿ ತಗೊಂಡ್ ಹೋಗಿ ಗೊಬ್ಬರದ ಗುಂಡಿಗೆ ಹಾಕಿ. ನಮ್ಮ ಮಾವಂಗೆ 4 ಜನರ ಮುಂದೆ ಅವಮಾನ ಮಾಡ್ತಾರಂತೆ, ಆಮೇಲೆ ಇವ್ರ ಮನೆಗ್ ಬಂದು ಸಾರಿ ಕೇಳ್ತಾರಂತೆ. ಸಾಕು ಸ್ವಾಮಿ, ಸಾಕು. ನಮಗ್ ಸಹಾಯನೂ ಮಾಡಿದ್ರಿ, ಅದಕ್ ದುಪ್ಪಟ್ಟು ಅವಮಾನನೂ ಮಾಡಿಸಿದ್ರಿ. ದಯವಿಟ್ಟು ನಮಗ್ ನಮ್ ಪಾಡಿಗಿರೋದಕ್ ಬಿಟ್ಬಿಡ್ತೀರಾ? ಮೊದ್ಲಾಗಿದ್ರೆ ನನ್ ಗಂಡ ಬೀದಿ ಬೀದಿ ಅಲಿತಾ ಇದ್ದಾನೆ ಅಂತ ಹೇಳ್ತಿದ್ರು, ಈಗ ಹೊಟ್ಟೆ ಉರ್ಕೋತಿದ್ದಾರೆ. ನೀವಿರೋ ದಿಕ್ಕಿಗೆ ಕೈ ಮುಗಿದಾಯ್ತಲ್ಲ, ಇನ್ನೇನು? ನೋಡಿದ್ರ ಇವಳ, ನೀವ್ ಹೇಳಿದ ಮಾತನ್ನ ಒಂಚೂರಾದ್ರೂ ಕಿವಿಗೆ ಹಾಕೊಂಡ್ಲಾ? ಇಲ್ಲ, ಅದಕ್ಕೆ ನಾನು ಆಗ್ಲೇ ಯೋಚನೆ ಮಾಡಿ ಹೇಳಿದ್ದು. ಮುಕ್ಕಲ್ ಪ್ರಾಬ್ಲಮ್ ಇವಳಿಂದಾನೇ ಸ್ಟಾರ್ಟ್ ಆಗೋದು. ನಮ್ಮನೆ ಜನ ಅಂತೂ ಕಾಡ್ ಮನುಷ್ಯರು, ಅವ್ರೇನೋ ಪ್ರಾಬ್ಲಮ್ ಮಾಡ್ತಾರೆ. ಆದ್ರೆ ಇವಳು ಅವ್ರಿಗಿಂತ ಹೆಚ್ಚು ನಮ್ ನೆಮ್ಮದಿನ ಎಲ್ಲರೂ ಹಾಳು ಮಾಡ್ತಿದ್ದಾರೆ. ಬಾರೆ ಒಡ್ ಹುಟ್ಟಿದೋಳೆ, ನಾನು ಆ ಮನೇಲಿರೋ ನಿಮ್ ಕಂತ್ರಿಗಳೆಲ್ಲ ಒಂದೇ ತರ ಕಾಣಿಸ್ತಿದೀವಾ? ಏನೋ ನಿನ್ ಗಂಡಂಗ್ ಒಂಚೂರ್ ಕಾರವಾಗಿ ಮಾತಾಡ್ತಿದ್ದಂಗೆ ಎಗ್ರಕೊಂಡ್ ಬಂದ್ಬಿಡ್ತೀಯಾ? ಅದೇ ನನ್ ಗಂಡಂಗೆ 4 ಜನರ ಮುಂದೆ ನಿಂತ್ಕೊಂಡು ಅಷ್ಟೆಲ್ಲ ಅವಮಾನ ಮಾಡಿದ್ರಲ್ಲ, ಅದ್ನೇನ ಕಾಣಿಸ್ಲಿಲ್ಲ. ಈಗ ನನ್ನನ್ನ ಅವ್ರನ್ನೆಲ್ಲ ಒಂದೇ ತಟ್ಟಕ್ಕೆ ಹಾಕೊಂಡ್ ಮಾತಾಡ್ತಿದ್ಯಾ? ಮತ್ತಿನ್ನೇನು,
ಒಬ್ಬ ಮನುಷ್ಯ ಆಗಿರೋದಕ್ಕೆ ಬೇಜಾರ್ ಮಾಡ್ಕೊಂಡು ಸಾರಿ ಕೇಳಕ್ ಬಂದ್ರೆ ಅವ್ರ ಮಾತಿಗೆ ಒಂಚೂರಾದ್ರೂ ಬೆಲೆ ಕೊಡ್ತಿದ್ಯೇನೆ ನೀನು. ಬಾಯಿಗೆ ಬಂದಾಗ ಹೇಗ್ ಮಾತಾಡ್ತಿದ್ಯಾ ನೋಡು. ಹೌದ್ ಕಣೆ, ಮಾತಾಡ್ತೀನಿ. ನನಗಾಗಿರೋ ದುಃಖ, ಅವಮಾನ, ನೋವು ಎಲ್ಲ ನನಗ್ ಮಾತ್ರ ಗೊತ್ತು. ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಯಾರಿಗೂ ಯಾವಳಿಗೂ ಇಲ್ಲ. ಬನ್ರಿ ಹೋಗೋಣ. ದೀಪು ಒಂದ್ ನಿಮಿಷ ಬನ್ನಿ ಅಂದೆ. ದೀಪು ಒಂದ್ ನಿಮಿಷ ಮಾತಾಡ್ದಂಗ್ ಕೈರೆ. ಒಂದ್ ನಿಮಿಷನೂ ಇಲ್ಲಿರೋದ್ ಬೇಡ, ಬನ್ನಿ. ದೀಪು ದೀಪ್